ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯ ಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ. ಶಂಕರರು ಮುಮುಕ್ಷ ಸಾಧಕರಿಗೆ ಕೆಲವು ಕಿವಿ ಮಾತುಗಳನ್ನು ಹೇಳಿದ್ದಾರೆ. ಅತ್ಯಂತ ಗೋಪ್ಯವಾದ ರಹಸ್ಯವಾದ ಸಂದೇಶಗಳನ್ನು ತಿಳಿಸಿದ್ದಾರೆ. ಅಂಥ ಸಂದೇಶಗಳಲ್ಲಿ ಒಂದು ಸಂದೇಶವನ್ನು ಇದನ್ನು ಹೇಳ್ತಾ ಇದ್ದೇನೆ. ಮುಂಡಕೋಪನಿಷತ್ತಿನ ಒಂದು ಮಂತ್ರ. ಪರೀಕ್ಷ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣಃ ನಿರ್ವೇದಮಾಯಾತ್ ನಾಸ್ತ್ಯ ಕೃತಃ ಕೃತೇನ ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್ ಸಮಿತ್ಪಾಣಿಃ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಮುಮುಕ್ಷವಾಗಿರುವ ಸಾಧಕನು ಈ ಪ್ರಪಂಚವೆಲ್ಲವನ್ನೂ ಸಂಶೋಧನೆ ಮಾಡಿ ಯಾವುದರಿಂದಲೂ ನೆಮ್ಮದಿ ಇಲ್ಲ. ಈ ಪ್ರಪಂಚದಲ್ಲಿ ಎಲ್ಲವೂ ಕೃತಕವಾಗಿರುವುದರಿಂದ ಈ ಕೃತಕವಾದ ಕರ್ಮಗಳಿಂದ ಉಪಾಸನೆಗಳಿಂದ ಕೇವಲ ಜಪತಪಾದಿಗಳಿಂದ ಅಮೃತತ್ವ ಸಿಕ್ಕುವುದಿಲ್ಲ ಎಂದು ತಿಳಿದುಕೊಂಡು ಆತ್ಮನನ್ನೇ ತಿಳಿಯಬೇಕು. ತದ್ವಿಜ್ಞಾನಾರ್ಥಂ ಅಂಥ ಆತ್ಮನನ್ನು ತಿಳಿಯುವುದಕ್ಕಾಗಿ ಅಂಥ ಮುಮುಕ್ಷುವು ಗುರುಮೇವಾಭಿಗಚ್ಚೇತೆ, ಸದ್ಗುರುವಿನ ಹತ್ತಿರಕ್ಕೆ ಹೋಗಬೇಕು ಅಂತ ಹೇಳ್ತಾ ಇದೆ. ಅಲ್ಲಿ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಮುಮುಕ್ಷ ಸಾಧಕರಿಗೆ ಒಂದು ಕಿವಿ ಮಾತನ್ನು ಹೇಳ್ತಾ ಇದ್ದಾರೆ. ಏವಂ ನಿರ್ವಿಣ್ಣಃ ಮುಮುಕ್ಷು ಅಭಯಂ ಶಿವಂ ಅಕೃತಂ ನಿತ್ಯಂ ಪದಂ ಯತ್ ತದ್ವಿಜ್ಞಾನಾರ್ಥಂ ವಿಶೇಷೇಣ ಅಧಿಗಮಾರ್ಥಂ ಸಹ ಮುಮುಕ್ಷು ಗುರುಮೇವ ಆಚಾರ್ಯಂ ಶಮದಮಾದಿ ಸಂಪನ್ನಂ ಅಭಿಗಚ್ಚೇತ್. ಇಂಥ ಮುಮುಕ್ಷುವು ಎಲ್ಲವನ್ನೂ ನೋಡಿ ಯಾತರಿಂದಲೂ ಮೋಕ್ಷವಿಲ್ಲ, ಯಾತರಿಂದಲೂ ಶಾಂತಿ ಇಲ್ಲ, ನ ಕರ್ಮಣ ನ ಪ್ರಜೆಯ ನ ಧನೇನ ಎನ್ನುವುದನ್ನು ಅರ್ಥ ಮಾಡಿಕೊಂಡು ನಿರ್ವಿಣ್ಣ, ಇದು ನನಗೆ ಬೇಡ, ಯಾವುದು ಕೃತಕವಾಗಿದೆಯೋ ಯಾವುದರಿಂದ ಶಾಂತಿ ಸುಖಗಳಿಲ್ಲವೋ ಅಂತ ಯಾವುದೂ ಬೇಡ ಎಂದು ನಿರ್ವಿಣ್ಣನಾಗಿ ನನಗೆ ಬೇಕಾದದ್ದು ಅಭಯಂ ಭಯವಿಲ್ಲದ, ಶಿವಂ ಮಂಗಳಕರವಾದ, ಅಕೃತಂ ಕೃತವಲ್ಲದ ನಿತ್ಯವಾಗಿರುವ ಮೋಕ್ಷವೇ ನನಗೆ ಬೇಕು ಎಂದು ದೃಢವಾದ ಸಂಕಲ್ಪವನ್ನು ಮಾಡಿಕೊಂಡು ಮೋಕ್ಷ ಪ್ರಾಪ್ತಿಗೆ ಆತ್ಮಜ್ಞಾನವೇ ಸಾಧನ, ಬ್ರಹ್ಮಜ್ಞಾನವೇ ಸಾಧನ. ಅಂಥ ಆತ್ಮನನ್ನು ವಿಜ್ಞಾನಾರ್ಥಂ ಅನುಭವದಿಂದ ತಿಳಿದುಕೊಳ್ಳುವುದಕ್ಕಾಗಿ ಶಾಸ್ತ್ರ ಪಾಂಡಿತ್ಯವಲ್ಲ, ಪುಸ್ತಕ ಮಸ್ತಕ ವಿದ್ಯೆಯಲ್ಲ, ಬುದ್ಧಿ ಚಾತುರ್ಯವಲ್ಲ. ಉಪನಿಷತ್ತು ತತ್ವಮಸಿ ಅಂತ ಹೇಳ್ತಾ ಇದೆ. ಅದನ್ನು ಅರ್ಥ ಮಾಡಿಕೊಂಡು ಹೌದು ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮವಾಗಿದ್ದೇನೆ ಎನ್ನುವ ಅಪರೋಕ್ಷಾನುಭವವನ್ನು ಹೊಂದುವುದಕ್ಕಾಗಿ ಗುರುಮೇವಾಭಿಗಚ್ಚೇತ್, ಸದ್ಗುರುಗಳ ಹತ್ತಿರಕ್ಕೆ ಹೋಗಬೇಕು. ಗುರುಮೇವ, ಗುರುವಿನ ಹತ್ತಿರಕ್ಕೆ ಹೋಗಬೇಕು. ಗುರು ಅಂದರೆ ಯಾರು? ಆಚಾರ್ಯಂ, ಸದಾಚಾರ ಸಂಪನ್ನನಾಗಿದ್ದು ಶಮ ದಮ ದಯ ಮುಂತಾಗಿರುವ ಸದ್ಗುಣಗಳಿಂದ ಕೂಡಿರುವಂಥ ಗುರುವಿನ ಹತ್ತಿರಕ್ಕೆ ಹೋಗಬೇಕು ಅಂತ ಹೇಳ್ತಾ ಇದೆ. ಇಲ್ಲಿ ಭಗವತ್ಪಾದ ಶಂಕರರು ಮುಮುಕ್ಷ ಸಾಧಕರಿಗೆ ಒಂದು ಕಿವಿ ಮಾತನ್ನು ಹೇಳ್ತಾರೆ. ಶಾಸ್ತ್ರಜ್ಞೋಪಿ ಸ್ವಾತಂತ್ರ್ಯೇಣ ಬ್ರಹ್ಮಜ್ಞಾನಾನ್ವೇಷಣಂ ನ ಕುರ್ಯಾತ್ ಇತ್ಯೇತತ್
ಗುರುಮೇವ ಇತಿ ಅವಧಾರಣಂ. ಎಷ್ಟೇ ಪಂಡಿತೋತ್ತಮನಾಗಿದ್ದರೂ MA ಪಾಸ್ ಮಾಡಿದ್ದಾನೆ, ಡಬಲ್ PhD ಮಾಡಿದ್ದಾನೆ, ತುಂಬ ಬುದ್ಧಿವಂತ, ಅನೇಕ ಗ್ರಂಥ ಬರೆದಿದ್ದಾನೆ. ಆದರೂ ಕೂಡ ಆತ್ಮಜ್ಞಾನ ಈ ಪಾಂಡಿತ್ಯದಿಂದ ದೊರಕುವಂತಹದ್ದಲ್ಲ, ಸದ್ಗುರುಗಳ ಅನುಗ್ರಹದಿಂದಲೇ ದೊರಕಬೇಕು. ಒಂದು ಕಡೆ ಬರೀತಾ ಶಂಕರಾಚಾರ್ಯರವರು ಸದ್ಗುರು ಪ್ರಸಾದ ಲಭ್ಯಾಂ ಬ್ರಹ್ಮವಿದ್ಯಾಂ. ನಮಗೆ ಬ್ರಹ್ಮವಿದ್ಯಾ ದಕ್ಕಬೇಕಾದರೆ, ನಾವು ನಿಜವಾಗಿ ನಾನೇ ಬ್ರಹ್ಮವಾಗಿದ್ದೇನೆ ಎನ್ನುವ ಅನುಭವವನ್ನು ಹೊಂದಬೇಕಾದರೆ ಗುರುವಿನ ಹತ್ತಿರಕ್ಕೆ ಹೋಗಬೇಕು. ಶಾಸ್ತ್ರಜ್ಞೋಪಿ, ಎಲ್ಲ ಶಾಸ್ತ್ರಗಳನ್ನು ಓದ್ಕೊಂಡಿದ್ದಾನೆ, ತರ್ಕ, ಮೀಮಾಂಸಾ, ವ್ಯಾಕರಣ, ಅಲಂಕಾರ, ವೇದಾಂತ ಗ್ರಂಥ ಎಲ್ಲವನ್ನು ಓದಿಕೊಂಡಿದ್ದರೂ ಸ್ವತಂತ್ರವಾಗಿ ತಾನಾಗಿ ಬ್ರಹ್ಮ ವಿಚಾರವನ್ನು ಮಾಡುವುದಕ್ಕೆ ಹೋಗಬಾರದು. ಏಕೆಂದರೆ ನೈಷಾ ತರ್ಕೇಣ ಮತಿರಾಪನೇಯ. ಬರೀ ತರ್ಕದಿಂದ ಆತ್ಮತತ್ವ ಅರ್ಥವಾಗುವುದಿಲ್ಲ. ಆದ್ದರಿಂದ ಗುರುಮೇವಾಭಿಗಚ್ಚೇತ್, ಗುರುವಿನ ಸನ್ನಿಧಾನಕ್ಕೆ ಹೋಗಬೇಕು. ಇದನ್ನು ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಹೇಳಿದರು, ಗುರುಮೇವಾಭಿಗಚ್ಚೇತ್ ನತು ದೇವಾಲಯಂ ಗಚ್ಚೇತ್, ಗುರುಮೇವಾಭಿಗಚ್ಚೇತ್ ನತು ಗಂಗಾ ನದೀಂ ಗಚ್ಚೇತ್, ಗುರುಮೇವಾಭಿಗಚ್ಚೇತ್ ನಚ ದೇವಾಲಯಂ. ಅಲ್ಲಿಗೆ ಹೋಗುವ ಪುಣ್ಯ ಸಿಕ್ಕತ್ತೆ. ಗಂಗಾ ಸ್ನಾನ ಮಾಡಿದ ಪುಣ್ಯ ಸಿಕ್ತು, ದೇವಸ್ಥಾನಕ್ಕೆ ಹೋದ ಪುಣ್ಯ ಸಿಕ್ತು. ಆದರೆ ಬ್ರಹ್ಮಜ್ಞಾನ ಉಂಟಾಗಬೇಕಾದರೆ ಗುರುವಿನ ಹತ್ತಿರಕ್ಕೆ ಹೋಗಿ ಗುರು ಸೇವೆಯನ್ನು ಮಾಡುತ್ತಾ ಆತ್ಮಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ದಿವ್ಯ ಸಂದೇಶವನ್ನು ಶಂಕರಾಚಾರ್ಯ ಹೇಳ್ತಾ ಇದ್ದಾರೆ. ನಾವುಗಳು ಗುರುವಿನ ಹತ್ತಿರಕ್ಕೆ ಹೋಗಿ ಗುರುವಿನ ಸೇವೆಯನ್ನು ಮಾಡುತ್ತಾ ಗುರುಪದೇಶವನ್ನು ಕೇಳುತ್ತಾ ಆತ್ಮಜ್ಞಾನವನ್ನು ಕಳೆದುಕೊಂಡು ಅಜ್ಞಾನವನ್ನು ನೀಗಿ ಮುಕ್ತರಾಗುವಂತೆ ಶ್ರೀ ಶಂಕರರು ನಮ್ಮೆಲ್ಲರನ್ನು ಅನುಗ್ರಹಿಸಲಿ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ.